ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಮೇಲೆ ಇನ್ಫ್ಯಾಕ್ಟ್ ಅವರ ಸಂಸ್ಥೆಗಳ ಮೇಲೆ ನೇರವಾಗಿ ಇಡಿ ದಾಳಿಯಾಗಿದೆ. ಈ ಇಡಿ ದಾಳಿಯ ವಿಚಾರ ಈಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ನೇರವಾಗಿ ಹೇಳ್ತಿದ್ದಾರೆ, ಒಬ್ಬ ದಲಿತ ನಾಯಕನನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಇಡಿ ದಾಳಿಯನ್ನು ಮಾಡಲಾಗ್ತಾ ಇದೆ ಅಂತ. ಆದರೆ ಇದಕ್ಕೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದೇ ಬೇರೆ, ಅವರ ಮಾತುಗಳು ಅಥವಾ ಅವರ ಹೇಳ್ತಾ ಇರುವಂಥ ಮಾತು ಹಾಗೆ ಆರೋಪಗಳನ್ನು ನೋಡ್ತಾ ಇದ್ದಾರೆ. ಬೇರೊಂದು ಪ್ರಕರಣಕ್ಕೆ, ರನ್ಯಾರಾವ್ ಪ್ರಕರಣಕ್ಕೆ ಈ ಒಂದು ಕೇಸನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಗೃಹ ಸಚಿವರಿಗೆ ಇಡಿ ಶಾಕ್. ಜಿ ಪರಮೇಶ್ವರ್ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್. ಇಂದು ಬೆಳಗ್ಗೆ ಕಾರ್ಯಾಚರಣೆಗಿಳಿದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಏಕಾಏಕಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಇಪ್ಪತ್ತೆರಡು ಇನೋವಾ ಕಾರ್, 40ಕ್ಕೂ ಹೆಚ್ಚು ಅಧಿಕಾರಿಗಳು. ತುಮಕೂರು ಸೇರಿ ಹಲವು ಕಡೆ ಏಕಕಾಲಕ್ಕೆ ದಾಳಿ. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಜಿ ಪರಮೇಶ್ವರ್ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳಿಗೆ ಲಗ್ಗೆ ಹಾಕಿದ್ರು. 40ಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಒಟ್ಟು 22 ಇನೋವಾ ಕಾರುಗಳಲ್ಲಿ ಎಂಟ್ರಿ ಕೊಟ್ಟಿದ್ರು. ಪರಮೇಶ್ವರ್ ಮಾಲೀಕತ್ವದ ಸಿದ್ಧಾರ್ಥ ಸಮೂಹ ಸಂಸ್ಥೆಯನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಕಾಲೇಜುಗಳ ಆಡಳಿತ ಕಚೇರಿಯಲ್ಲಿ ಮೊಕ್ಕಾಮೋಡಿದ ಅಧಿಕಾರಿಗಳು ಕಡತಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ತುಮಕೂರಿನ ಹೆಗ್ಗೆರೆಯ ಸಮೀಪದ ಮೆಡಿಕಲ್ ಕಾಲೇಜು, ಮರಳೂರು ದಿಣ್ಣೆ ಬಳಿಯ ಇಂಜಿನಿಯರಿಂಗ್ ಕಾಲೇಜು, ಕ್ಯಾತಸಂದ್ರದ ಟೋಲ್ ಬಳಿಯ ಎಚ್ಎಂಎಸ್ ಐಟಿ ಇಂಜಿನಿಯರಿಂಗ್ ಕಾಲೇಜು ಸೇರಿದಂತೆ ಬೆಂಗಳೂರು ಗ್ರಾಮಾಂತರದ ಟಿ ಬೇಗೂರಿನ ಸಮೀಪದ ಮೆಡಿಕಲ್ ಕಾಲೇಜಿನ ಮೇಲೂ ದಾಳಿ ನಡೆಸಲಾಗಿದೆ. ಇನ್ನು ಇಡಿ ದಾಳಿಗೆ ಮೊದಲು ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡಿಕೊಂಡು ಎಂಟ್ರಿ ಕೊಟ್ಟಿದೆ. ಎರಡು 2019ರಲ್ಲೂ ಸಿದ್ಧಾರ್ಥ ಕಾಲೇಜಿನ ಮೇಲೆ ನಡೆದಿತ್ತು ರೇಡ್. ಅಸಲಿಗೆ ಸಿದ್ಧಾರ್ಥ ಕಾಲೇಜಿನ ಮೇಲೆ 2019ರಲ್ಲೂ ಐಟಿ ದಾಳಿ ನಡೆಸಿತ್ತು. ವೈದ್ಯಕೀಯ ಸೀಟುಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪದಲ್ಲಿ ದಾಳಿ ನಡೆಸಿದ್ರು. ಆ ಬಳಿಕ ಇಡಿಗೆ ಐಟಿ ಪತ್ರ ಸಹ ಬರೆದಿತ್ತು. ಅಂದ್ರೆ 5 ವರ್ಷದ ಬಳಿಕ ಇಡಿ ಅಧಿಕಾರಿಗಳು ಈಗ ದಾಳಿ ನಡೆಸಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಗೃಹ ಸಚಿವರಿಗೆ ಇಡಿ ಶಾಕ್, ಆರ್ ಅಶೋಕ್ ಸ್ಫೋಟಕ ಆರೋಪ. ಇಡಿ ರೇಡ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರನ್ಯಾ ಕೇಸ್ ಲಿಂಕ್ ಮಾಡಿದ್ದಾರೆ. ರನ್ಯಾ ವಿದೇಶದಿಂದ ಚಿನ್ನ ತಂದು ಸಿದ್ಧಾರ್ಥ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆಂಬ ಮಾಹಿತಿ ಇದೆಯಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈಗಾಗಲೇ ರನ್ಯಾರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು, ಚಿನ್ನವನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಷನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಷನ್ ಇರ್ಬೋದು. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಅವರು ಒಬ್ಬ ದಲಿತ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವರನ್ನ ಕಾಂಗ್ರೆಸ್ನವ್ರನ್ನ. ನೋಡಪ್ಪ, ಆ ಥರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ಸೊ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅದ್ರ ಬಗ್ಗೆ. ಇಡಿ ಐಟಿ ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ. ಈಗ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಅಲ್ಲೇ 2ನೇ ಸರಿ ಆಗಿದೆ ಅವರು. ಒಟ್ಟಾರೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ರಾಜಕೀಯ ಕಿಡಿ ಹೊತ್ತಿಸಿದೆ. ಆರ್ ಅಶೋಕ್ ಗೋಲ್ಡ್ ಸ್ಮಗ್ಲರ್ ರನ್ಯಾ ಪ್ರಕರಣಕ್ಕೆ ಇದಕ್ಕೆ ಲಿಂಕ್ ಮಾಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ.
ಜಗದೀಶ್, ಟಿವಿ9 ತುಮಕೂರು.